ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೆಸುವಿನ ಎಲೆನ ಕೊಟ್ಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಕೆಸುವಿನ ಎಲೆ ತೊಗೋಬೇಕು. ಇಲ್ಲಿ ನೋಡಿ, ನಾವು ಕುಯ್ದು ತಂದಿಟ್ಟಿದ್ದೀವಿ. ಅದು ಸ್ವಲ್ಪ ಬಾಡ್ದಂಗೆ ಆಗಬೇಕು. ತಕ್ಷಣ ಅದನ್ನು ಕೊಟ್ಲ ಮಾಡೋಕ್ಕಾಗಲ್ಲ, ಅಂದರೆ ಕಟ್ಟಬೇಕು ಅದನ್ನು. ಇಲ್ಲಿ ನೋಡಿ, ಹೀಗೆ ತಗೊಂಡು ಕಟ್ಟಬೇಕು. ಹೇಗೆ ಕಟ್ತಾ ಇದ್ದೀರ ನೋಡಿ. ಅದು ಟೈಟಾಗಿ ಕಟ್ಟಬೇಕು, ಅಂದರೆ ಅದು ನಾವು ಕಟ್ಟಿದಾದಮೇಲೆ ಅದು ಬಿಡಿಸ್ಬಾರ್ದು. ಇಲ್ಲಿ ನೋಡಿ, ಅದು ತುಂಬ ಎಲೆ ಇತ್ತು ಅಂತ ಹೇಳಿ ನಂದು ಅಮ್ಮ, ದೊಡ್ಡಮ್ಮ, ಅಕ್ಕ ಎಲ್ಲ ಸೇರಿ ಕಟ್ತಾ ಇದ್ದೀವಿ. ಮನೇಲಿ ಪೂಜೆ ಇತ್ತು, ಹಾಗಾಗಿ ಇದನ್ನು ಮಾಡ್ತಾಯಿದ್ದು. ಇದು ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಬೆಳ್ಳುಳ್ಳಿ ತಗೊಂಡು ಅದನ್ನ ಸ್ವಲ್ಪ ಜಜ್ಕೋಬೇಕು. ಒಂದು ಪಾತ್ರೆ ತಗೊಳ್ಳಿ, ಅದನ್ನು ಸ್ಟವಲ್ಲಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಒಂದು 4 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ. ಅದಾದಮೇಲೆ ಸಾಸಿವೆ ಸ್ವಲ್ಪ, ಅದಾದಮೇಲೆ ನಾವು ಜಜ್ಕೊಂಡಿದ್ವಲ್ಲ ಅದು ಬೆಳ್ಳುಳ್ಳಿ ಹಾಕಿ. ಇಲ್ಲಿ ನಾವು ಕೆಸುವಿನೆಲ್ಲ ತುಂಬ ತೊಗೊಂಡಿದ್ದು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಅದು ಸ್ವಲ್ಪ ಕಂದು ಬಣ್ಣ ಬರೋ ತನಕನೂ ಹುರಿರಿ. ಅದಾದಮೇಲೆ ತೊಳೆದಿರೋ ಅಂಥ ಕೆಸುವಿನ ಕೊಟ್ಲ ನಾವು ಕಟ್ಟಿರ್ತೀವಲ್ಲ ಅದನ್ನು ಹಾಕಬೇಕು. ಸಾಸಿವೆ ಸಿಡಿಯುತ್ತೆ, ಸ್ವಲ್ಪ ದೂರ ನಿಂತ್ಕೊಂಡೆ ಫ್ರೈ ಮಾಡಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಿ, ಜಾಸ್ತಿ ಹೈ ಇಡಬೇಡಿ. ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಹುಳಿ ನಿಂಬೆಹಣ್ಣು, ಅದನ್ನ ಹಾಕಿ ಹಾಗೆ ಫ್ರೈ ಮಾಡಿ, ನೀರು ಹಾಕ್ದೇನೆ. ಅದಾಗಿ ಸ್ವಲ್ಪ ಫ್ರೈ ಆದಮೇಲೆ ನೀರನ್ನು ಹಾಕಿ. ನೀರು ಹಾಕಿ ಆದಮೇಲೆ ಹೈ ಫ್ಲೇಮ್ ಇಡ್ಬೋದು. ಇದನ್ನು ಸೌಟದಲ್ಲಿ ಜಾಸ್ತಿ ಮಿಕ್ಸ್ ಮಾಡಬೇಡಿ, ಸ್ವಲ್ಪ ಹಾಗೆ ನಾವು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ ಅಷ್ಟು ಮಾತ್ರ ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ ಮುಚ್ಚಿಟ್ಟು ಒಂದು 10ರಿಂದ 15 ನಿಮಿಷ ಬೇಯಲಿಕ್ಕೆ ಬಿಡಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ನಿಮಗೆ ಜಾಸ್ತಿ ಖಾರ ಬೇಕಂದರೆ ಒಂದು 4-5 ಸ್ಪೂನ್ ಹಾಕಿ. ಇಲ್ಲಿ ತುಂಬ ತಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ತಿದ್ದಾರೆ. ಮತ್ತು ಜೀರಿಗೆ ಹಾಕಿ, ಆಮೇಲೆ ಧನಿಯಾ ಪೌಡರ್ 1 ಸ್ಪೂನು, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದೇ ಸಲ ಸೌಟದಲ್ಲಿ ಎಲ್ಲ ಇದು ಮಾಡಿಬಿಡಿ, ನಿಧಾನವಾಗಿ ಇದು ಮಾಡಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಇದು ಮಾಡಿ ಬೇಯ್ದು ಆದಮೇಲೆ ನೀವು ರೊಟ್ಟಿಗೆ ಅಥವಾ ರೈಸಿಗೂ ಹಾಕೊಂಡು ತಿನ್ಬೋದು. ರೊಟ್ಟಿಗೆ ಮಾತ್ರ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.